परमात्मा वासुदेवा मोरे केली बारेया भक्तन मोरेयालिसी परमात्मा मोरे केली परमात्मा वासुदेवा जनार्दन रुक्मिणी लोला वारि जमाला परमात्मा वरगुणशील वसुदेव बाला परमात्मा वासुदेवा वरगुणशील वसुदेव बाला बಣ್ಣಿಸಲವುದೇ ನಿನ್ನಯ ಲೀಲೆ ಕೃಷ್ಣ ಬಣ್ಣಿಸಲವುದೇ ನಿನ್ನಯ ಲೀಲೆ ನೀರಜಲೋಚನ ದರುಶನ ತೋರ ನೀರಜಲೋಚನ ದರುಶನ ತೋರ ಮೊರೆ ಕೇಳಿ ನೀ ಬಾರಯ चौरे मोरे केली नी बारया मोरे केली नी बारया मोरे केली नी बारया ಎನ್ನ ಮೊರೆ ಕೇಳಿ ನೀ ಬಾರया परमात्मा वासुदेव जनार्दन ನಾನು ಮಾಡಿದ ಕರ್ಮಫಲವು ವಿಶೇಷವಾದುದು ಎಂದಿಗೆ ಪರಮಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ಅಭಯ ಹಸ್ತ ಇಡುವನು ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು ಯಾವ ಮಹಿಮೆಯು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ ಅಂತಹ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಇಂದು ಕುರುಸಭೆಗೆ ಆಗಮಿಸುತ್ತಿರುವನು ಆತನ ಭಕ್ತ ರಕ್ಷಣೆಯು ಅಸಾಧಾರಣವಾದದ್ದು ಆದರೆ
ಆದರೆ ಈ ದೀನನನ್ನು ಜ್ಞಾಪಿಸಿಕೊಂಡು ದರ್ಶನ ನೀಡುವನೇ, ಈ ನನ್ನ ಜನ್ಮ ಪಾವನವಾಗುವುದೇ, ಈ ನನ್ನ ಕುಟೀರ ಪರಮ ಪುನೀತ ಮಾಡುವನೇ. ಹೇ ದೇವದೇವ, ಅನುದಿನವೂ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಈ ಕ್ಷೀರಪಾನದಿಂದ ಜೀವಿಸಿರುವನಲ್ಲದೆ ಮುಂದಿನ ರಾಜಕಾರ್ಯದತ್ತ ಗಮನ ಹರಿಸುವಂತಿಲ್ಲ ಪರಮಾತ್ಮ. ಪರಮಾತ್ಮ ವಾಸುದೇವ, ಈ ಕ್ಷೀರವು ನನ್ನ ದಿನನಿತ್ಯದ ಆರಾಧನೆ. ಈ ಕ್ಷೀರಪಾನದಿಂದ ನಾನು ಜೀವಿಸಿರುವೆನು ತಂದೆ. ಈ ಕ್ಷೀರವು ನಿನಗರ್ಪಿತವಾಗಲಿ ಪರಮಾತ್ಮ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಇದೇನಿದು, ಇದೇನಿದು? ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ನನ್ನ ಕುಟೀರದಲ್ಲಿ ಪ್ರಜ್ವಲಿಸುತ್ತಿದೆಯಲ್ಲ ಪರಮಾತ್ಮ. ವಾಸುದೇವ, ಬಂದೆಯ ಕೃಷ್ಣಯ್ಯ, ಭಕ್ತ ಜನ ಮಂದಾರ, ಭವರೋಗ ಪರಿಹಾರ, ಬಯಸಿದ ಭಕ್ತರ ಭಾಗ್ಯದಾತ. ನಿನ್ನ ದರ್ಶನದಿಂದ ಇಂದು ನನ್ನ ಭಾಗ್ಯದ ಬಾಗಿಲು ತೆರೆಯಿತು ಪರಮಾತ್ಮ. ವಿದುರ, ಕ್ಷೇಮವೇ? ಪರಮಾತ್ಮ, ನಿನ್ನ ದರ್ಶನದಿಂದ ಕ್ಷೇಮದಿಂದಿರುವೆನು ಮಹಾಮಹಿಮ. ಪರಮಾತ್ಮ ವಿದುರ, ಇದು ನನ್ನ ಪ್ರಥಮ ವಂದನೆ ಮುಕುಂದ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶಾವತಾರ ಪುರುಷ, ಶತವಂದನವಯ್ಯ ಶತದಳ ಪತ್ರನೇ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ರಸ ಮುಕೋಟಿ ವಂದನವಯ್ಯ ಮುಚ್ಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೇ. ಪರಮಾತ್ಮ ಭಕ್ತ, ಬೆಳಗಿದೆಯ ಮನ ಮಂದಿರದೇ, ಹರಿಸಿದೆಯ ಅಂಧಕಾರ ಮನದೇ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದೇ, ಬೆಳಗಿದೆಯ ಮನ ಮಂದಿರದೇ. ಪಾಲ ಕಡಲೊಳು ನೀಲೆಯಿಂದ ಲೋಲಲೋಚನೆ ಬಂದೆಯ ತಂದೆ.
ಕಡಲೋಳು ಲೀಲೆಯಿಂದಾಡಿದ ಲೋಲ ಲೋಚನಲಿ ಬಂದೆಯ ತಂದೆ ಕಡುಗಿಲೆಯಾದ ಆ ಜಟನ ಕಡಿದು ಪರಮಾತ್ಮ ಭಕ್ತ ಕಡುಗಿಲೆಯಾದ ಆ ಜಟನ ಕಡಿದು ಭವ್ಯ ಮೂರುತಿಯನ್ನು ಮಾಡಿದೆಯ ಪರಮಾತ್ಮ ಭಕ್ತ ಶಿರೋಮಣಿ ಭವ್ಯ ಮೂರುತಿಯನ್ನು ಮಾಡಿದೆಯ ಸರಳನ ಮೊರೆ ಕೇಳಿ ಕರುಳ ಹಿರಣ್ಯನ ಕರುಳನು ಧರಿಸಿದೆಯ ಪರಮಾತ್ಮ ಭಕ್ತ ಸರಳನ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಗರಿಯ ತೆರೆಯನ್ನು ಬಿಡಿಸಿದೆಯ ಪರಮಾತ್ಮ ವಿದುರ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಗರಿಯ ತೆರೆಯನ್ನು ಬಿಡಿಸಿದೆಯ ಹರಿಹನಂದ ಗುಣ ರೂಪವೇ ನಿನ್ನಯ ಪರಮಾತ್ಮ ವಿದುರ ಹರಿಹನಂದ ಗುಣ ರೂಪವೇ ನಿನ್ನಯ ಚರಣಗಳು ಮನದೊಳಗೆ ಬಸಿದು ನಮೋ ನಾರಾಯಣ ನಮೋ ನಾರಾಯಣ ನಮಸ್ತೆ ನಮಸ್ತೆ ನಮಃ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದೇ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದೇ ಅರಿತಿದೆಯ ಅಂಧಕಾರ ಮನದೇ ಪರಮಾತ್ಮ ಭಕ್ತ ಶಿರೋಮಣಿ ಹರಿತಿದೆಯ ಅಂಧಕಾರ ಮನದೇ ಬೆಳಗಿದೆಯ ಮನ ಮಂದಿರದೇ ಮನ ಮಂದಿರದೇ ಮನ ಮಂದಿರದೇ ವಿದುರ ಪರಮಾತ್ಮ ನಾನು ಇಂದು ಹಸ್ತಿನಾವತಿಗೆ ಪಾಂಡವರ ಸಲುವಾಗಿ ಯಾವುದೋ ವಿಷಯವನ್ನು ಚರ್ಚಿಸಲು ತೆರಳುತ್ತಿದ್ದಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಗೆ ಕರೆತಂದಿತು. ನಿನ್ನ ಭಕ್ತಿ ಸ್ಮರಣೆಯಿಂದ ನನ್ನನ್ನು ಮುಗ್ಧನನ್ನಾಗಿ ಮಾಡಿದೆ. ನೀನೇನು ಸಾಮಾನ್ಯನೇ ವಿದುರ. ಪರಮಾತ್ಮ ವಿದುರ ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನ ಪರಿಪಾಲಿಸುತ್ತಿರುವ ನಿನ್ನನ್ನ ಮುಗ್ಧನನ್ನಾಗಿಸುವ ಭಾಗ್ಯ ಹೇ ಪಾಮರನಾದ ಎನಗುಂಟೆ ಕೃಷ್ಣಯ್ಯ. ವಿದುರ ಪರಮಾತ್ಮ ನಾನು ಹಸ್ತಿನಾವತಿಗೆ ತೆರಳುತ್ತಿದ್ದಾಗ ಮಾರ್ಗಾಯಾಸವಾಗಿ ಬಳಲಿ ಬಂದಿದ್ದೇನೆ. ನನಗೆ ಹಸಿವಾಗುತ್ತಿದೆ. ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ ವಿದುರ ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಈ ಅಲ್ಪ ಕ್ಷೀರವಲ್ಲದೆ ಮತ್ತೇನೂ ಇಲ್ಲ ಮಾಧವ. ಓಹೋ, ಕ್ಷೀರವೇ ವಿದುರ? ಪರಮಾತ್ಮ ಕ್ಷೀರವೆಂದರೆ ನನಗೆ ಬಲು ಇಷ್ಟವಾದ ಆಹಾರ. ಚಿಕ್ಕ ವಯಸ್ಸಿನಲ್ಲಿ ಕ್ಷೀರಕ್ಕಾಗಿ ಮನೆಮನೆಗೂ ಹೋಗುತ್ತಿದ್ದೆ. ನನ್ನ ಭಕ್ತರಾದ ಕುಚೇಲನು ಬಚ್ಚಿಟ್ಟುಕೊಂಡು ತಂದು ಕೊಟ್ಟ ಅವಲಕ್ಕಿಯ ಸಾರ. ನಾನು ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿದ್ದಾಗ ನನ್ನ ಮಹಾಭಕ್ತೆಯಾದ ಶಬರಿಯು ಕಾಡಿನಲ್ಲಿರುವ ಗಿಡಗಳಲ್ಲಿ ಮರಗಳಲ್ಲಿ ಅನೇಕ ಹಣ್ಣುಗಳನ್ನು ಸಂಗ್ರಹಿಸಿ ಆ ಹಣ್ಣುಗಳನ್ನು ಕಚ್ಚಿ 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 ರುಚಿ ನೋಡಿ ನನಗೆ ನೀಡಿದ್ದ ಆ ಹಣ್ಣಿನ ರುಚಿಯು ಅಬ್ಬಾ, ಅವಲಕ್ಕಿಯ ಸಾರ ಮತ್ತು ಹಣ್ಣಿನ ರುಚಿ ಆ ಎರಡೂ ಸಹ ಇನ್ನೂ ನನ್ನ ನಾಲಿಗೆಯ ಮೇಲೆ ನರ್ತನವಾಡುತ್ತಿದೆ. ವಿದುರ, ಪರಮಾತ್ಮ ನೀನು ಕೊಡುವ ಕ್ಷೀರವು ಅವೆರಡಕ್ಕಿಂತಲೂ ಶ್ರೇಷ್ಠವಾದುದು. ಏಕೆಂದರೆ ನೀನು ಕೊಡುವ ಕ್ಷೀರವು ಸಾಮಾನ್ಯವಾದ ಕ್ಷೀರವಲ್ಲ. ಅದರಲ್ಲಿ ಮಹಾಭಕ್ತಿಯ ಸಕ್ಕರೆಯನ್ನು ಮಿಲನಗೊಳಿಸಿ ನೀಡುತ್ತೀಯ. ಕೊಡು ವಿದುರ, ಕೊಡು. ಪರಮಾತ್ಮ ವಿದುರ, ಈ ಅಲ್ಪ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯೂ ಸಹ ನೆನೆಯುವುದಲ್ಲ ಪರಮಾತ್ಮ. ವಿದುರ, ಅದನ್ನೇ ಕೊಡು ವಿದುರ. ನಾನು ಅದನ್ನು ಸೇವಿಸಿ ತೃಪ್ತಿ ಪಡುವೆ.
ಪರಮಾತ್ಮ, ಈ ಅಲ್ಪ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯೂ ನೆನೆಯುವುದಿಲ್ಲವೆಂದು ನನಗೂ ಗೊತ್ತು. ಆದರೂ ನನ್ನನ್ನು ಪರೀಕ್ಷಿಸುತ್ತಿರುವೆ ಪರಮಾತ್ಮ. ಈ ನನ್ನ ಸರಿ ತಪ್ಪುಗಳು ಎಲ್ಲವೂ ನಿನಗೆ ಅರ್ಪಿತವಾಗಲಿ ಪರಮಾತ್ಮ. ಕೊಡು. ಭಕ್ತರು ನೀಡುವ ಆಹಾರವು ಅತ್ಯಲ್ಪವಾದರೂ ಮಹದಾನಂದವನ್ನು ನೀಡುತ್ತವೆ. ಭಕ್ತರು ನೀಡುವ ಆಹಾರವು ಅತ್ಯಲ್ಪವಾದರೂ ಸಹ ಅದನ್ನು ಕುಡಿದು ನಾನು ಮಹಾತೃಪ್ತನಾದೆ. ನನ್ನ ಹಸಿವೆಲ್ಲ ಮಾಯವಾಯಿತು. ವಿಧುರ ಪರಮಾತ್ಮ, ನೀನು ಭಕ್ತಿಯಿಂದ ನೀಡಿದ ಆ ಕ್ಷೀರವನ್ನು ನಾನು ಸೇವಿಸಿ ಚೆಲ್ಲಿದ ಕ್ಷೀರದಿಂದ ನಿನ್ನ ಪರ್ಣ ಕುಟೀರದ ಮುಂದೆ ಎಲ್ಲಿ ಪ್ರಭು ಕ್ಷೀರದ ಹೊಳೆ ತುಂಬಿ ಹರಿಯುತ್ತೆ. ಅಲ್ಲಿ ನೋಡಿ. ಧನ್ಯನಾದೆನು ಪ್ರಭು, ಧನ್ಯನಾದೆನು ಪ್ರಭು, ಧನ್ಯನಾದೆನು. ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಪರೀಕ್ಷಿಸಲು ಒಂದು ಪವಾಡವನ್ನೇ ಸೃಷ್ಟಿಸಿದೆಯಲ್ಲ ಮುಕುಂದ. ನಿನ್ನ ಮಹಿಮೆಯು ನಿನ್ನ ಮಾತೆಯಾದ ಯಶೋದೆಯೊಬ್ಬಳು ಮಾತ್ರ ಬಲ್ಲಳು ಪ್ರಭು. ಈ ಪಾಮರ್ನನ್ನು ಪರೀಕ್ಷಿಸಲು ಒಂದು ಪವಾಡವನ್ನೇ ಸೃಷ್ಟಿಸಿದೆಯಾ ಮುಕುಂದ. ಜೀವನದಾತ ದೇವ ನಿನ್ನ ಮಹಿಮೆ ಮಹದಾತ. ಜಗದ ಜೀವನದಾತ ದೇವ ನಿನ್ನ ಮಹಿಮೆ ಮಹದಾತ. ಕ್ಷೀರ ಸಾಗರದೊಳು ನೆಲದಿ ದಾನವರ ಸಂಹರಿಸಿ. ಕ್ಷೀರಸಾಗರದೊಳು ನೆಲದಿ ದುಷ್ಟ ದಾನವರ ಸಂಹರಿಸಿ. ಭಕ್ತ ಜನರ ರಕ್ಷಿಸು ಜಗದ ಜೀವನದಾತ ದೇವ ಗುಣಮಯ ದೇವಾ. ದರ್ಶನವಾಗಿ ನೀಡಿದೆ ಪಾಮರನ ಈ ಜನ್ಮವ ಸ್ವಾಮಿ ಪರಮ ಪಾವನಗೊಳಿಸಿ. ಹಸಿದಿರುವೆ ನಾನೆಂದೆ ಭೂಬಳಲಿ ಈ ದೀನ ನಾಮನೆಯ ಅನಿಸೀರವಯಸವಿದೆ. ಹಸಿದಿರುವೆ ನಾನೆಂದೆ ಬಹುಬಳಲಿ ಅನಿಸೀರವನೆ ಕ್ಷೀರಾಸಾಗರ ಹರಿಸಿ ಜ್ಞಾನ ಮಾಡಿ
ಜಗದ ಜೀವನದಾತ ದೇವ ನಿನ್ನ ಮಹಿಮೆ ಮಹದಾದ್ಭುತ ಜಗದ ಜೀವನದಾತ ದೇವ ನಿನ್ನ ಮಹಿಮೆ ಮಹದಾದ್ಭುತ ಕ್ಷೀರಸಾಗರದೊಳು ನೆಲದೆ ದುಷ್ಟ ದಾನವರ ಸಂಹರಿಸಿ ಸಾಗರದೊಳು ನೆಲದೆ ದುಷ್ಟ ದಾನವರ ಸಂಹರಿಸಿ ಭಕ್ತ ಜನರ ರಕ್ಷಿಸುವ ಜಗದ ಜೀವನದಾತ ದೇವ ನಿನ್ನ ಮಹಿಮೆ ಮಹದಾದ್ಭುತ ದೇವ ನಿನ್ನ ಮಹಿಮೆ ಮಹದಾದ್ಭುತ ದೇವ ನಿನ್ನ ಮಹಿಮೆ ಮಹದಾದ್ಭುತ. ಪರಮಾತ್ಮ, ನೀನು ದುರ್ಯೋಧನನ ಆಜ್ಞಾನುಧಾರಕನು. ನೀನು ಪುರಸಭೆಗೆ ನಡೆ, ನಂತರ ನಾನು ಬರುತ್ತೇನೆ. ಹಾಗೇ ಆಗಲಿ ವಾಸುದೇವ. ವಿದುರ. ಪರಮಾತ್ಮ, ನೀವು ಕುರುಸಭೆಗೆ ಬಂದರೆ ಆ ದುರಾತ್ಮನು ದುರ್ಯೋಧನನು ಗರ್ವ ಮದದಿಂದ ಮೆರೆಯುತ್ತಿರುವನು. ನಿನಗೆ ಉಚಿತವಾದ ಸತ್ಕಾರವನ್ನು ತೋರುವುದಿಲ್ಲವೆಂದು ನನ್ನ ಮನಸ್ಸು ತೋರುತ್ತಿರುವುದು ಪ್ರಭು. ವಿದುರ. ಪರಮಾತ್ಮ, ಧರ್ಮದ ಉತ್ಥಾನ ಅಧರ್ಮದ ಪತನವಾಗಬೇಕಾದರೆ ಅವರವರ ಪಾಪದ ಕೊಡಗಳು ತುಂಬಲೇಬೇಕು. ಧರ್ಮ ಸಂಸ್ಥಾಪನೆಯ ಸಲುವಾಗಿ ಯಾವುದೇ ಅಡೆತಡೆಗಳು ಅಡ್ಡ ಬಂದರೂ ಅದನ್ನು ನಿರ್ಮೂಲನೆ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಡೆಯುವುದರ ಕೇಳುವುದರ ಕೇಳು. ಪರಮಾತ್ಮ, ಬಿಡಲ್ಲ ಪರಮಾತ್ಮ, ಬಿಡಲ್ಲ ಧರ್ಮವ ಅದಗೆಡಿಸುವವರ ಸದೆಬಡಿಯಂತೆ. ಪರಮಾತ್ಮ, ಧರ್ಮವ ಅದಗೆಡಿಸುವವರ ಸದೆಬಡಿಯಂತೆ. ಬಿಡಲ್ಲ ಸಾಧಾರ್ಮದೊಳಿರಲು ಅತಿವೆದೆಯೇತರು ಗುರುನಂದನರು. ಪರಮಾತ್ಮ, ಅತಿವೆದೆಯೇತರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೋಕೆ. ಪರಮಾತ್ಮ, ಸತ್ಯವಂತರಿಗೆ ಸ್ಥಿರವಲ್ಲವೋಕೆ. ಕುಟಿಲ ಮಾತಿಗಳಿಗೆ ಶುಭವ ಕೊಡ. ಪರಮಾತ್ಮ, ವಾಸುದೇವ. ಕುಟಿಲ ಮಾತಿಗಳಿಗೆ ಶುಭವ ಕೊಡ. ಧರ್ಮವ ಅದಗೆಡಿಸುವವರ ಸದೆ ಬಡಿಯಂತೆ. ಧರ್ಮವ ಅದಗೆಡಿಸುವವರ ಸದೆ ಬಡಿಯದೆ. ನಾನೆಂದು ಬಲು ಗರ್ಭದಿ ಮೆರೆದ ಕುರುಕುಲವನ್ನು ಧರಿಸಿಸುವುದೇ. ಇದರ ವಾಸುದೇವ. ನಾನೆಂದು ಬಲು ಗರ್ಭದಿ ಮೆರೆದ ಕುರುಕುಲವನ್ನು ಧರಿಸಿಸುವುದೇ. ಕೆಳಗಿಗೆ ಸರಿಯ ಬಲಕ್ಕೆ ಚಂಪೂತ ಕದನದಲ್ಲಿ ಜಯ ಗಳಿಸುವುದೇ. ಇದರ ವಾಸುದೇವ. ಕೆಳಗಿಗೆ ಸರಿಯ ಬಲಕ್ಕೆ
ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ಕೌರವರು ಮಧಾಂಧರವರ ಅಧಪತನಗೈ ಯುಧಿಷ್ಠಿರಂಗೆ ಚಿರಂಜರ ಧಾರ್ಮವ ಅದಗೆಡಿಸುವವರ ಸದೆ ಮಳಿಯದೆ ಧರ್ಮವ ಅದಗೆಡಿಸುವವರ ಸದೆ ಮಳಿಯದೆ ಪರಮಾತ್ಮ ವಿಧುರ ನೀನು ಕುರುಸಭೆಗೆ ನಡೆ. ನಾನು ನನ್ನ ಸೋದರತ್ತೆಯಾದ ಕುಂತಿಯೊಂದಿಗೆ ಹಲವು ವಿಚಾರಗಳನ್ನು ಚರ್ಚಿಸಿ ನಾನು ಕುರುಸಭೆ ಬರುತ್ತೇನೆ. ನಡೆ ವಿಧುರ, ನಡೆ. ಹಾಗೇ ಆಗಲಿ ವಾಸುದೇವ. ವಿಧುರ ಪರಮಾತ್ಮ, ನಾಳೆ ಕುರುಸಭೆಗೆ ಬರುವಾಗ ನಿನ್ನ ಬಳಿ ಇರುವ ಸರ್ವೋತ್ತಮವಾದ ಬಿಲ್ಲನ್ನು ತರೆಯುವುದನ್ನು ಮಾತ್ರ ಮರೆಯಬೇಡ. ಅದರಿಂದ ಉಪಯೋಗ ಆದರೂ ಆಗಬಹುದು. ನಡೆ ವಿಧುರ, ನಡೆ. ನಿನಗೆ ಮಂಗಳವಾಗಲಿ. ನಾನಿನ್ನು ತೆರಳುವೆ. ಹಲೋ 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 ಸಾವು ಬಲರಾಜ ಜಗಣಿ, ಅಂದು ನಿನ್ನ ಗಾಂಧಾರ ವಂಶೋದ್ಧಾರಕನಾದ ಆ ಕೌರವರನ್ನು ನಾಶ ಮಾಡುವೆನೆಂದು ನೀಗೈದ ಶಪಥ ಏನಾಯಿತು? ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಿ ಶೋಭಲ ರಾಜ ಶಕುನಿ ಆಶ್ವಾಸನೆಯನ್ನ ಅಲ್ಲಗಳೆತ್ತಿರುವ ಅಧಮ ಮರುಗಳೇ ಸಾಕು. ಏನಿ ಕುಕ್ಷಿ ಮಹಿಮ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತೋಂಡವ. ಗಗನೆ ದ್ವೇಷ ಜ್ವಾಲೆ ದಹಿಸೋತ್ತಿದೆ ಲೋಕಗಳ ಕರಾಳ. ಶಿರ ಗಗನೆ ದ್ವೇಷ ಜ್ವಾಲೆ ದಹಿಸೋತ್ತಿದೆ ಲೋಕಗಳ ಕರಾಳ. ಹರಡಿದ ದಾಹ ನೆಲವೆಲ್ಲೆಲ್ಲೋ ಹರಡಿದ ದಾಹ ನೆಲವೆಲ್ಲೆಲ್ಲೋ ಉಳಿಯುವುದೆಂದೋ ಕುರುವಾಂಸಗರು. ಉಳಿಯುವುದೆಂದೋ ಕುರುವಾಂಸಗರು. ಗಗನೆ ದಹಿಸೋತ್ತಿದೆ ಲೋಕಗಳ ಕರಾಳೆ. ನಮ್ಮನು ಕುರುಪತಿ ತಂದನು ಕರೇಶ್ವರ. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗೆಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗೆಟ್ಟನು. ಅಣ್ಣ ತಮ್ಮಂದಿರು ನೋಡುವರು ನಾವು 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 ನಾವು. ಅಣ್ಣ ತಮ್ಮಂದಿರು ನೋಡುವರು ನಾವು, ನಮ್ಮ ಬದಗಿತ್ತು ಸೆರೆ ಮನೆಯಲ್ಲೂ ತಾವು. ನಮ್ಮ ಬದಗಿ
ಆಯಿತು ಸೆರೆ ಮನೆಯಲ್ಲಿ ಸಾವು ದಗ ದಗ ದೇಶ ಜ್ವಾಲ ದಹಿಸೋತ್ತಿದೆ ಲೋಕಗಳ ಕರಾಳೆ ಒಬ್ಬನೇ ಉಳಿದಿಯನೀಗ ನೋರ್ವರಲ್ಲೊಬ್ಬನೇ ಉಳಿದಿಯನೀಗ ತೀರಿಸಲನು ಜರ ಸಾಲವ ಬೇಗ ಜರೇಶ್ವರ ತೀರಿಸಲನು ಜರ ಸಾಲವ ಬೇಗ ಎಮ್ಮರವಾಯಿತು ಎನ್ನಯ ಸೇಡು 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 ಎಮ್ಮರವಾಯಿತು ಎನ್ನಯ ಸೇಡು ಮಸಾಲ ಬೆಂಗೆ ಕೊದು ಕೊರು ಕೊಲ್ಲ ನಾರು ಮಸಾಲ ಬೆಣ್ಣೆ ಕೊದು ಕೊರು ಕೊಲ್ಲ ನಾಡು ದಗ ದಗನೆ ದಿದೆ ಅಜ್ವಾಲೆ ದಹಿಸೋತ್ತಿದೆ ಲೋಕಗಳ ಕರಾಳೆ ದಹಿಸೋತ್ತಿದೆ ಲೋಕಗಳ ಕರಾಳೆ ದಹಿಸೋತ್ತಿದೆ ಲೋಕಗಳ ಕರಾಳೆ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷತೆಯ ಪ್ರವೀಣ ಮಾತ್ಸಾರ್ಯದ ಮಹಾನಿಪುಣ ಈ ಶೋಭನ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಭಕ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ಅಂದು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರು ಹಾಗೂ ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಗಾರದಲ್ಲಿರಿಸಿ ನೀನು ನೀಡುತ್ತಿದ್ದ ಈ ಚಿತ್ರ ಹಿಂಸೆಯ ಕಟು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಕೈ ಕಾಲುಗಳು ಕಂಪಿಸುತ್ತಿರುವುದು ಗುಂಡಿಗೆಯು ಬಿರುತ್ತಿರುವುದು ಕೌರವೇಶ್ವರ ಅಂದು ನೀನು ದಿನಕ್ಕೊಂದು ಇಡೀ ಅನ್ನ ಒಂದು ಒಳ್ಳೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಸಹೋದರರು ಆ ಇಡೀ ಕೂಳನ್ನು ಕೊಟ್ಟು ನನ್ನ ಶೋಷದಲ್ಲಿ ಉಸಿರು ಭತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೆ ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಧರಾದರು ಕೌರವೇಶ್ವರ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿದರು. ಅವರ ಮೃತದೇಹ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಸಿಡಿಲಿನಂತೆ ಸಿಡಿಯುತ್ತಿರುವುದು. ಕೈ ಕುರು ರಕ್ತದ ಅಜಸ್ತ್ರಧಾರೆಯಿಂದ ಅವರನ್ನು ಪುನಃ ಉಜ್ಜೀವನಗೊಳಿಸುವೆ. ಅಣ್ಣ ಅಣ್ಣ ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿಮಗಾಗಿ ನಿರಂಜನ ಮಾಡಿಸುವನು. ಕೌರವೇಶ್ವರ, ನೀನು ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆಂದಿಸು.
ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇಡಿ ಜಾಗ ಬಿಡ್ರಿ ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಶಕುನಿ ಅಲ್ಲವಯ್ಯ, ಈ ಕೌರವನ್ನು ಹಿಂಸಿಸುವ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದ್ಯಾಕೆ ಅಷ್ಟೊಂದು ಹಸಿದೆ ಬುಲಿ ಅಂತ ಬೊಬ್ಬಿಡುವೆ? ಅದಿರಲಿ ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜೇದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದದಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ಕುರುಕುಲ ಸಾರ್ವಭೌಮನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಮಾವ, ಈ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕಿಗೆ ಹೋದಾಗ ಯುದ್ಧವು ಅಧರ್ಮವೆಂದು ಶ್ರೀಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಕುಲದ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಕೌರವೇಶ್ವರ. ಅಣ್ಣ ಸಹೋದರ, ಅಣ್ಣ, ಶ್ರೀಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಣ್ಣ, ನಾನು ನೋಡಿ ಬಂದ ಕಳ್ಳ ಕೃಷ್ಣನ ಅಣ್ಣ, ಶ್ರೀಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಗೊಲ್ಲ ಕೃಷ್ಣ, ನಾಳೆ ಪ್ರಾತಃ ಅವನು ಕೊಲ್ಲ ಕೃಷ್ಣನು ನಮ್ಮ ಹಸ್ತಿನಾವತಿಗೆ ಹೋಗದಂತೇನೆ. ಆತನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸದೆ ಆ ತಿರುಕ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ನೋಡು ಅಣ್ಣ, ಎಂತ ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಎದುರನಂತಹ ಭಕ್ತರು ಆ ಕೃಷ್ಣನಿಗೆ ಮತ್ತಿನ್ಯಾರಿಹರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಆ ದರಿದ್ರ ಗೋಪಾಲಕನಿಗೆ ಸತ್ಕಾರವಂತೆ ಸತ್ಕಾರ. ಸಹೋದರ ದುಶ್ಯಾಸನ, ನೋಡಿದೆಯ ಮಾವ, ಆ ಮದಗಜವೆಷ್ಟೇ ಆದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ ಮಾವ,
ಈ ಶ್ರೀಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೌರವೇಶ್ವರ, ಕೃಷ್ಣನು ಕ್ಷೇತ್ರೀಯ ಕೃಷ್ಣನು ಕಳಂಕ ಸ್ವರೂಪನು, ಅವನ ಮಾತು ಪರಿಗ್ರಹವಲ್ಲ ಕೌರವೇಶ್ವರ. ಕೃಷ್ಣನು ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ಕ್ರೋಢೀಕರಿಸಿ ಆ ದಾಸಿ ಪುತ್ರದ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ ಕೌರವೇಶ್ವರ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರ್ಯಾಗಗಳ ನೆಪದಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷೇತ್ರೀಯ ಜಾತಿಯ ಪರಮ ವೈರಿ, ಕಳಂಕ ಸ್ವರೂಪನು. ಅವನು ಭಾರತ ವರ್ಷದಲ್ಲಿ ಕ್ಷೇತ್ರೀಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವ. ಹೌದು ಮಾವ. ಅವನ ಮಾತಿಗೆ ಮರುಳಾಗಿ ನೀನು ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೆ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿಂದ ಹಕ್ಕು ನಾಶವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಶಿಶುಪಾಲ, ಜರಚಂದ ಇವರು ನಿನಗೆ ಅಂತ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಮ್ಮರಿಸಿ ಕಂಸನನ್ನು ಓದಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿಸಿರುವನು. ಇಂಥವನಿಗೆ ಮನ್ನಣೆಯ ಕೊಡು ರಾಜ. ಹಾಗಿದ್ದರೆ ನನ್ನನ್ನು ಆ ಕೃಷ್ಣನ ದ್ವಾರಕಿಗೆ ನನ್ನನ್ನು ಏಕೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಈ ಸಾರ್ವಭೌಮನು ಸಹಾಯವನ್ನು ಬೇಡುವುದು ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ಉದ್ದೇಶ ಮಾವ? ಸರ್ಪದ ವಿಷದ ಅಲ್ಲನ್ನು ಕಿತ್ತು ಗೋಳಿಕಾಟನೊಡನೆ ಆಡಬಹುದಲ್ಲವೇ? ಆಡಬಹುದು. ಕೃಷ್ಣನಿಗಿಂತ ಅವನ ಯಥೋನ್ಮತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ನಿರಾಕರಿಸಬಹುದಾಗಿತ್ತು. ಕೃಷ್ಣನು ನನಗೆ ನೀನು ಬೇಡ, ನಿನ್ನ ಸೈನ್ಯ ಬೇಕೆಂದು ಮಾತ್ರ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನನ್ನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಉದ್ಧಾರ ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು. ಆದರೆ ಮಾವ, ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಏಕಾಗದು? ಅವರೆಲ್ಲ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನು ಸಂಧಾನಕ್ಕೆ ಸಮ್ಮತಿಸಿ ನೀನು ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆಯ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವರೆಂದರೇನು? ಕ್ಷತ್ರಿಯ ವೀರಳಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ ವೃತ್ತಿಯೇಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತ್ತವಾಗಲೇಬೇಕು. ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳು. ಆಗಲಿಗೆ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ ರಾಜಸಭೆಗೆ.
ದೀಪೆ ನಾಂಚಲವ ದೀಪೆ ನಾಂಚಲವ ಮದಿಸಿದ ಮಠಾಂದ ಆ ಭೀಮನೊಳು ದೀಪೆ ನಾಂಚಲವ ಕದನದಿ ಅಗಮರ ಮಧವನು ಮುರಿಯುವೆ ಕದನದಿ ಅಗಮರ ಮಧವನು ಮುರಿಯುವೆ ಕದನದಿ ಅಗಮರ ಮಧವನು ಮುರಿಯುವೆ ಕದನದಿ ಅಗಮರ ಮಧವನು ಮುರಿ ಧೀರ ಧೀರ ಚಕ್ರೇಶ್ವರ ದೀಪೆ ನಾಂಚಲವ ಮುರಿಸಿದ ಮಧಾಂಧ ಆ ಭೀಮನೊಳು ದೀಪೆ ನಾಂಚಲವ ನಡೆ ದುರ್ಯೋಧನ 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 ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರದ ಸೋದರ ಮಾವನನ್ನೇ ಕೆಡಕಿ ಕಠೋರ ಹೃದಯವನ್ನಾಯ್ದ ಕುರುಕುಲ ಕೀಟವೇ ಕೇಳು. ನಿನ್ನ ನಿರಂತರ ಅಗ್ನಿ ಮನೆಯಲ್ಲಿ ನೊಂದು ಬೆಂದು ಪೃಷ್ಠವಾಗಿರುವ ಈ ನನ್ನಿ ದೇಹವನ್ನು ಅಣು ಅಣುವಾಗಿ ಚಿತ್ರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ಇರಲಾರವು ಕೌರವೇಶ್ವರ. ಅಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳುವಂತೆ, ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವಂತೆ, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರೋಕ್ತಿಯನ್ನು ಅನುಸರಿಸಿ ಆಪ್ತ ಬಂಧುವೇ ಮಾತ್ರವಲ್ಲ ಸಮಯ ಸಂಜೀವಿನಿ ಎಂಬ ಅಣ್ವಸ್ತ ನಾಮವನ್ನು ಅನುಸರಿಸುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರು ಸಮೇತ ನಿನ್ನ ವಂಶವೇ ನಿರ್ನಾಮವಾಗದ ಹೊರತು ಈ ಶೋಭಲ ರಾಜ ಶಕುನಿಗೆ ಎಲ್ಲಿಯದು ಆನಂದ, ನೆಲ್ಲಿಯದು ಪರಮಾನಂದ. ಇದೇ ಪ್ರಥಮ ದಿನವು ನನ್ನಿ ನಾಟಕಕ್ಕೆ, ಇದು ಶುಭ ದಿನವು, ಇದು ಶುಭ ದಿನವು. ಸೇಡಿನ ಸರ್ಪದಿ ವಂಚನು ಹಾಕುತ್ತ ನಿನ್ನನ್ನು ವಧಿಸಲು ಕಾಯುವೆನ. ಸೇಡಿನ ಸರ್ಪದಿ ವಂಚನು ಹಾಕುತ್ತ ನಿನ್ನನ್ನು ವಧಿಸಲು ಕಾಯುವೆನು. ನಿನ್ನ ನಾಶವ ಮಾಡದೆ ಬಿಡೆ ನಾನು, ನನ್ನ ಸೇಡನ್ನು ತೀರದೆ ಬಿಡೆ ನಾನು. ಇದೇ ಪ್ರಥಮ ದಿನವು ನನ್ನೇ ನಾಟಕಕ್ಕೆ, ಇದು ಶುಭ ದಿನವು, ಇದು ಶುಭ ದಿನವು. ಬಿರುಗಾಳಿ ಹಬ್ಬಿಸಿ ಹಸ್ತಿನಾವತಿಯ ರತ್ನಾಸಿಂಹಾಸನ ಇರಿಸುವೆನು. ರಕ್ತದ ಕೋಡಿಯ ಆರಿಸುವೆನು, ರಕ್ತದ ಕೋಡಿಯ ಆರಿಸುವೆನು. ಬಿರುಗಾಳಿ ಹಬ್ಬಿಸಿ ಹಸ್ತಿನಾವತಿಯ ರತ್ನಾಸಿಂಹಾಸನ ಇರಿಸುವೆನು. ರಕ್ತದ ಕೋಡಿಯ ಆರಿಸುವೆನು, ರಕ್ತದ ಕೋಡಿಯ ಆರಿಸುವೆನು. ಇದೇ ಪ್ರಥಮ ದಿನವು ನನ್ನೇ
ಕರ್ನಾಟಕಕ್ಕೆ ಇದು ಶುಭ ದಿನವು, ಇದು ಶುಭ ದಿನವು, ಇದೆ ಶುಭ ದಿನವು.